ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಾರವಾದಂಥ ಗೌರವ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಸಮಾಜದವರು ಕೂಡ ಇದ್ದೀವಿ. ಅಲ್ಲಿ ಏನು ಈ ಒಂದು ಗೊಂದಲ ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡಿದಂಥವ್ರು ಯಾರು? ಈ CITಗೆ ಕೊಡಬೇಕಾದ್ರೆ SITಗೆ ಇವತ್ತು ವಹಿಸಬೇಕಾದ್ರೆ ಕೂಡ ಒಂದು ನಾವು ಆಲೋಚನೆ ಮಾಡಬೇಕು. ಇವತ್ತು ಗೃಹ ಇಲಾಖೆ ಇಂಟೆಲಿಜೆನ್ಸಿನಲ್ಲಿ ಏನು ಅಲ್ಲಿ ಮೊದಲಿಂದ ಏನೇನಾಗಿದೆ ಅದೆಲ್ಲದನ್ನು ತೊಗೊಂಡು ಅದನ್ನು ವಹಿಸ್ಕೊಟ್ರೆ ಸರಿ ಅಂತ. ಯಾಕೆಂದರೆ ನಾಳೆ ಇನ್ನೊಬ್ಬರು ಮತ್ತೊಂದು ಆಪಾದನೆ ಮಾಡ್ತಾರೆ. ಯಾರಾದರೂ ಕೂಡ ಸುಮ್ಮನೆ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋವಂಥದ್ದು, ಹಗುರವಾಗಿ ಒಂದು ಏನು ಪಿಟಿಷನ್ ಹಾಕೋವಂಥದ್ದು ಕೆಲಸ ಮಾಡಿದಾಗೆಲ್ಲ ಈ ಥರ ಎನ್ಕ್ವೈರಿ ಮಾಡಿದ್ರೆ ನಮ್ಮ ಇಲಾಖೆಗಳು ಅದಕ್ಕೆ ವ್ಯರ್ಥ ಪ್ರಯತ್ನಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಸರಿಯಲ್ಲ ಅಂತಕ್ಕಂಥದ್ದು ಒಂದು ಕಡೆ. ಜೊತೆಯಲ್ಲಿ ಈ ಧರ್ಮಸ್ಥಳದಲ್ಲಿ ಯಾರ್ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಜೊತೆಯಲ್ಲೇ ಇದ್ದಾರೆ. ಶಿವಲಿಂಗೇಗೌಡರು ಅವ್ರು ಎಲ್ಲಿದ್ರು ಜುಟ್ಟು ಹಿಡ್ಕೊಂಡು ಎಳ್ಕೊಂಬನ್ನಿ ಅಂದರು. ಯಾರನ್ನೂ ಎಳ್ಕೊಂಬರ್ಬೇಕಾಗಿಲ್ಲ, SIT ಜೊತೆಯಲ್ಲೇ ಇದ್ದಾರೆ. ಅವ್ರನ್ನೇನು ಎಳ್ಕೊಂಬರ್ಬೇಕಾಗಿಲ್ಲ, ಕರ್ಕೊಂಡು ಅವ್ರನ್ನ ಒಳಗೆ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಅವ್ರಿಗೆ ಇದೆಲ್ಲ ಪಿತೂರಿ ಮಾಡಿದವರು ಅಂತಕ್ಕಂಥದ್ದನ್ನ ಬಾಯಿ ಬಿಡಿಸಿದ್ರೆ ಖಂಡಿತ ಇದರಲ್ಲಿರ್ತಕ್ಕಂಥ ಜಾಲ ಯಾವುದು. ಯಾಕೆಂದರೆ ಇಲ್ಲಿಂದ ದುಬೈ ಎಲ್ಲ ಕಡೆನೂ ಕೂಡ ಇದು ಹರಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದು ವಿದೇಶಗಳಲ್ಲಿ ಎಲ್ಲ ಕೂಡ ಇದೊಂದು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ನಡೀತಾ ಇರ್ತಕ್ಕಂಥದ್ದನ್ನ ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂದರೆ ಖಂಡಿತ ಈಗ ಯಾರವನು ಅಮಾನ್ ಯಾರು ಇದ್ದಾನೆ ಗುಪ್ತಗಾಮಿ ಥರ ಯಾರು ಓಡಾಡ್ತಾ ಇದ್ದಾನಲ್ಲ ಆತನ ಅನಾಮಿಕನ್ನ ಹಿಡ್ಕೊಂಡು ಬಾಯಿ ಬಿಡಿಸೋವಂಥ ಕೆಲಸ ಇವತ್ತು ಗೃಹ ಇಲಾಖೆ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗ್ತದೆ. ಮುಂದೆ ಯಾರು ಕೂಡ ಈ ಥರ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಗೃಹ ಸಚಿವರನ್ನ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ.